ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಬೆಳಗಿನ ಜಾವ ಬಿಸಿಲು ಕಾಯಿಸೋದ್ರಿಂದ ಮಕ್ಕಳಿಗೆ ವಿಟಮಿನ್ ಡಿ ಸಫಿಷಿಯೆಂಟ್ ಸಿಗುತ್ತೆ. ನಾನು ಆಲ್ಮೋಸ್ಟ್ ಯಾವಾಗೂ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪಾಪುಗೆ ಬಿಸಿಲು ಕಾಯಿಸ್ತೀನಿ. ಇವತ್ತು ಕೂಡ ನಾನು ಮತ್ತು ಮಧು ಎಲ್ಲರೂ ಬಿಸಿಲು ಕಾಯಿಸ್ತಾ ಇದ್ವಿ ಪಾಪುಗೆ. ಹೇಗೋ ಅಮ್ಮ ತಮ್ಮ ಬಂದಿದ್ದಾರೆ, ಪಾಪು ಮಲಗಿಸ್ಬಿಟ್ಟು ಸಾತ್ನೂರ್ಗೆ ಹೋಗೋಣ ಅಂದ್ಕೊಂಡು ಸಾತ್ನೂರ್ಗೆ ಹೊರಟೆ. ಏಕೆ ಅಂದರೆ ನಾನು ಐಬ್ರೋ ಮಾಡಿಸಿ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 1 ಇಯರ್ ಆಯಿತು. ಐಬ್ರೋ ಮಾಡಿಸ್ಕೊಂಡು ಹಾಗೆ ಕಾಲುಂಗುರ ಕೂಡ ತೆಗೆಸಿದ್ದೆ, ಬಿಕಾಸ್ ನಂದು ಬೆರಳೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ದಪ್ಪ ಆಗಿತ್ತು ಅಂತ. ಕಾಲುಂಗ್ರನೂ ಹಾಕ್ಸ್ಕೊಂಡು ಬರೋಣ ಅಂತ ಹೋದೆ, ಟೈಟ್ ಮಾಡಿಸ್ಕೊಂಡು ಬರೋಣ ಅಂತ. ಆ ಟೈಮಲ್ಲಿ ಪಿಲ್ಲಿ ಹಾಕ್ಕೊಂಡಿದ್ದೆ, ಬಟ್ ಮದುವೆ ಕಾಲುಂಗ್ರ ನಾನು ಅದನ್ನೇ ಹಾಕ್ಕೊಬೇಕಂತ ಅದನ್ನು ಟೈಟ್ ಮಾಡಿಸ್ಕೊಂಡು ಬರೋಣಕ್ಕೆ ಅಂತ ಹೋದೆ. ನನಗೆ ಟೆನ್ಷನ್ ಆಗ್ತಿತ್ತು, ನಾನು ಬರೋಷ್ಟರಲ್ಲಿ ಪಾಪು ಎದ್ಬಿಟ್ಟಿರ್ತಾನೆ ಏನೋ ಅಂತ. ಅವ್ನು ಎದ್ದಿದ್ದ, ಬಟ್ ಆಗ್ತಾನೆ ಎದ್ದು ಆಟ ಆಡಿಸ್ತಾ ಇದ್ದ. ಮಧು ಆಟ ಆಡಿಸ್ತಾ ಇದ್ದ, ಆ್ಯಂಡ್ ಅಕ್ಕ ಅಮ್ಮ ಎಲ್ಲರೂ ಇದ್ರಲ್ವ, ನೋಡ್ಕೊತಾ ಇದ್ರು. ನಾನಂತೂ ಆಚೆ ಹೋಗಿದ್ರು ಕೂಡ ಗಮನ ಇಲ್ಲೇ ಇರುತ್ತೆ. ನಾನು ಅದೇ ಹೇಳ್ತಾ ಇದ್ದೆ ಜೊತೆ, ನಾನು ನೋಡಿ ಎಷ್ಟು ಚೇಂಜ್ ಆಗಿದ್ದೀನಿ ಅಂತ. ಅವಳು ಅಂತ ಇದ್ಲು, ಅಮ್ಮ ಆದಮೇಲೆ ಹಂಗೇನೆ ಅಂತ. ಅದಾದಮೇಲೆ ನನ್ನ ತಮ್ಮ ಎಲ್ಲರೂ ಊರಿಗೆ ಹೊರಟರು. ಅವರು ಗಾಡೀಲಿ ಒಂದು ರೌಂಡ್ ಹಾಕ್ಸಿದ್ರು. ಆಮೇಲೆ ನೈಟು ಮತ್ತೆ ಬಂದು ನನ್ನ ಮಗ ನೋಡಿ ಅವಳ ಜೊತೆ ಎಷ್ಟು ಖುಷಿಯಾಗಿ ಆಟ ಆಡಿಸ್ತಾ ಇರ್ತಾನೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅವ್ನು ನಗೋದು ನೋಡೋದೆಷ್ಟು ಚಂದ. ನನ್ನ ಬೆಸ್ಟ್ ಫ್ರೆಂಡು ಮತ್ತು ನನ್ನ ಮಗ ಇಬ್ಬರು ಜೊತೆಲಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನನ್ನ ಮಗ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ ಇವಾಗ. ಇಬ್ಬರು ಬೆಸ್ಟ್ ಫ್ರೆಂಡ್ಸ್.